ಎಸ್, ಈಗ ಮತ್ತೊಮ್ಮೆ ಹಿಸ್ಟರಿ ರಿಪೀಟ್ ಆಗುತ್ತಾ ನಿರೀಕ್ಷೆಗಿಂತಲೂ ಒಂದು ಕಡೆ ಪ್ರಮುಖವಾಗಿ ಸಕ್ಸಸ್ ಆಗುತ್ತಾ ಡೆವಿಲ್ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಹಿಸ್ಟರಿ ರಿಪೀಟ್ ಆಗುತ್ತಾ ನಿರೀಕ್ಷೆಗಿಂತಲೂ ಸಕ್ಸಸ್ ಆಗುತ್ತಾ? ಹಾಗಾದ್ರೆ ಡೆವಿಲ್ ಸಿನಿಮಾ ಯಾವ ರೀತಿ ಆಗಿರಬಹುದು, ಏನ್ ಕತೆ? ಹಿಸ್ಟರಿಯನ್ನ ಸ್ಯಾಂಡ್ಲ್ವುಡ್ ನಲ್ಲಿ ಒಂದಿಷ್ಟು ಹಿಸ್ಟರಿಗಳಿದಾವಲ್ಲ, ಅದು ಮತ್ತೆ ರಿಪೀಟ್ ಮಾಡುತ್ತಾ ಡೆವಿಲ್? ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದು? ನಿರೀಕ್ಷೆಗೂ ಮೀರಿ ಡೆವಿಲ್ ಸಕ್ಸಸ್ ಆಗುತ್ತಾ? ನೋಡಿ, ಡೆವಿಲ್ ಸಿನಿಮಾದ 3ನೇ ಹಾಡು ಒಂದ್ ಕಡೆ ರಿಲೀಸ್ ಆಗಿದೆ. ಸಾಕಷ್ಟು ಜೈಲಲ್ಲಿರುವಂತ ಪತಿಯನ್ನ ವಿಜಯಲಕ್ಷ್ಮಿ ಅವರು ಒಂದ್ ಕಡೆ ಕೊಂಡಾಡಿದ್ದಾರೆ. ಡೆವಿಲ್ ಸಿನಿಮಾದ 2 ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿರುವಂತದ್ದು. ನೋಡಿ, ಈ ಹಾಡನ್ನ ನೋಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅಭಿಮಾನಿಗಳು 3ನೇ ಹಾಡನ್ನ ನೋಡಿದಾಗ ಫ್ಯಾನ್ಸ್ ಫಿದಾಗೋಗ್ಬಿಟ್ಟಿದ್ದಾರೆ. ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆ ಜವಾಬ್ದಾರಿಯನ್ನ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಸಿನಿಮಾದ ಈ ಮಾಹಿತಿಯನ್ನ ಸೆಲೆಬ್ರಿಟಿಗಳಿಗೆ ಒಂದು ರೀತಿಯಾಗಿ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಅವರು ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಯಾವಾಗ ಒಂದ್ ಕಡೆ ರಿಲೀಸ್ ಆಗುತ್ತೆ, ಸಾಂಗ್ ಯಾವಾಗ ಬರುತ್ತೆ, ಯಾವ ಟೀಸರು ಯಾವ ರೀತಿಯಾಗಿ ಅಂತಂದ್ರೆ ದರ್ಶನ್ ಅವರ ಸಂಪೂರ್ಣವಾದಂತಹ ಸೋಷಿಯಲ್ ಮೀಡಿಯಾ ಹ್ಯಾಂಡ್ ಅನ್ನ ವಿಜಯಲಕ್ಷ್ಮಿ ಅವರು ಅಪ್ಡೇಟ್ ಮಾಡ್ತಾ ಇರುವಂತದ್ದು. ನೋಡಿ, ಈ ಹಾಡು ನನ್ನ ಪರ್ಸನಲ್ ಫೇವರಿಟ್ ಅಂತ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿಕೊಂಡಿದ್ದಾರೆ. ಗಂಡನ ಬೆಂಬಲವಾಗಿ ನಿಂತಿದ್ದಾರೆ, ಗಂಡನಿಗೆ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ಈ ಸಾಂಗ್ ಏನಿದೆಯಲ್ಲ ಅದು ನನ್ನ ಅತ್ಯಂತ ಫೇವರಿಟ್ ಸಾಂಗ್ ಇದು ಅಂತ ಹೇಳಿದ್ದಾರೆ ಅಂತ. ನೋಡಿ, ಪ್ರಮುಖವಾಗಿ ಗಮನಿಸ್ತಾ ಹೋಗೋಣ. ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆ ಜವಾಬ್ದಾರಿಯನ್ನ ತೆಗೆದುಕೊಂಡಂತ ವಿಜಯಲಕ್ಷ್ಮಿ ಅವರು ಸಿನಿಮಾ ಮಾಹಿತಿಯನ್ನ ಸಂಪೂರ್ಣವಾಗಿ ಸೆಲೆಬ್ರಿಟಿಗಳಿಗೆ ಒಂದ್ ಕಡೆ ಕೊಟ್ಟಿದ್ದಾರೆ. ಸೊ ಸೆಲೆಬ್ರಿಟಿ ಅಂತಂದಾಗ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ, ಕನ್ನಡ ಚಿತ್ರರಂಗದಲ್ಲೇ ಸಾಕಷ್ಟು ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಸೆಲೆಬ್ರಿಟಿ ಅಂತ ಹೆಸರು ಕೊಟ್ಟು ಒಬ್ಬ ವ್ಯಕ್ತಿ ಅಂತಂದರೆ ಅದು ನಟ ದರ್ಶನ್ ಅವರು. ಯಾಕೆ ಅಂತಂದರೆ ಅಭಿಮಾನಿಗಳನ್ನೇ ಪ್ರಮುಖವಾಗಿ ಸೆಲೆಬ್ರಿಟಿ. ಸಾಕಷ್ಟು ಜನ ಅಂತಿರ್ತಾರೆ, ಸರ್ ನೀವು ಸೆಲೆಬ್ರಿಟಿ. ಇಲ್ಲ, ನಿಮ್ಮಿಂದ ಅವರು, ನಮ್ಮಿಂದ ನಾವು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ದರ್ಶನ್ ಅವರ ಮೈಂಡ್ಸೆಟ್ ಗಮನಿಸ್ತಾ ಹೋದಾಗ ನಿಜವಾಗಲೂ ಕೂಡ ಬಹಳ ಮುಗ್ಧತೆ ಮನಸ್ಸು. ಒಂದು ಕಡೆ ಈ ಕೈಯಿಂದ ಮಾಡಿದಂಥ ದಾನ ಮತ್ತೊಂದು ಕೈ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂಥ ವ್ಯಕ್ತಿ. ಇಲ್ಲಿವರೆಗೂ ಕೂಡ ಇವರಿಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದೀನಿ, ಅವರಿಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಜನರಿಗೆ, ಹಿರಿಯ ಜೀವಗಳಿಗೆ ಪ್ರಮುಖವಾಗಿ ನಟ ದರ್ಶನ್ ಒಂದು ಕಡೆ ಬೆನ್ನೆಲುಬಾಗಿ ನಿಂತಿದ್ರು. ಸಾಕಷ್ಟು ಜನರು ಈಗಲೂ ಕೂಡ ಬಟ್ ಹೆಸರು ಹೇಳೋದಿಲ್ಲ, ಇವ್ರು ನಮಗೆ ದರ್ಶನ್ ಅವ್ರು ಹೆಲ್ಪ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ಅಂತ. ಯಾಕೆ ಹೇಳಿ, ದರ್ಶನ್ ಅವರು ಒಂದು ಕಂಡೀಷನ್ ಮಾಡಿರ್ತಾರೆ ಯಾವಾಗಲೂ ಕೂಡ. ಸೊ ನಾನು ಹೆಲ್ಪ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರ ಮುಂದೆ ಹೇಳಕ್ ಹೋಗಬಾರ್ದು, ಇದು ದರ್ಶನ್ ಅವರೇ ಮಾಡಿದ್ದಾರೆ ಅಂತ. ಅದು ರೀ ನಿಜವಾಗ್ಲೂ ಕೂಡ ಅಂದರೆ ವ್ಯಕ್ತಿತ್ವದ ಗುಣವನ್ನ ಪ್ರಮುಖವಾಗಿ ಆ ಮೌಲ್ಯವನ್ನ ಎಲ್ಲವೂ ಕೂಡ ನಟ ದರ್ಶನ್ ಅವರಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಈಗ ಸಾಕಷ್ಟು ಜನರಿಗೆ ನಿರೀಕ್ಷೆ ಇದೆ. ಈ ನಿರೀಕ್ಷೆಗಿಂತ ಮೀರಿ ಒಂದು ಕಡೆ ಡೆವಿಲ್ ಸಿನಿಮಾ ಸಕ್ಸಸ್ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರ. ಹೌದ್ರಿ, ಎಲ್ಲರ ನಿರೀಕ್ಷೆಗಿಂತ ಮೀರಿ ಒಂದು ಕಡೆ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ. ಯಾಕಂದರೆ ಡೆವಿಲ್ ಸಿನಿಮಾದ 3ನೇ ಹಾಡು ಒಂದಿಷ್ಟು ರಿಲೀಸ್ ಆದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನೋಡಿ, ಪರಪರ ಅಗ್ರಹಾರದಲ್ಲಿ ಒಂದು ಕಡೆ ದರ್ಶನ್ ಇದ್ದಾರೆ, ವಿಜಯಲಕ್ಷ್ಮಿ ಅವರು ಒಂದು ಕಡೆ ಅವರ ಬಗ್ಗೆ ಕೊಂಡಾಡಿದ್ದಾರೆ. ದರ್ಶನ್ ಅಂತಂದರೆ ಹಾಗೆ, ದರ್ಶನ್ ಅಂತಂದರೆ ಹೀಗೆ, ನಿಮ್ಮೆಲ್ಲರ ಪ್ರೀತಿಯ ಒಂದು ಕಡೆ ದರ್ಶನ್ ಒಂದು ಕಡೆ ಜೈಲಲ್ಲಿ ಇರುವಂಥದ್ದು. ಆ ಜವಾಬ್ದಾರಿ ಸಂಪೂರ್ಣವಾಗಿ ಪ್ರಮುಖವಾಗಿ ಸಿನಿಮಾದ ಜವಾಬ್ದಾರಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಆಗಿರ್ಬೋದು, ಎಲ್ಲವೂ ಕೂಡ ನನ್ನ ಹೆಗಲ ಮೇಲಿದೆ. ಅದರ ಜೊತೆಗೆ ಸೆಲೆಬ್ರಿಟಿಗಳು ನನ್ನ ಬೆನ್ನೆಲುಬಾಗಿ ನಿಲ್ಲಬೇಕು. ನೀವೆಲ್ಲರೂ ಕೂಡ ನೀವು ನನ್ನ ಬೆನ್ನೆಲುಬಾಗಿ ನಿಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಟ ದರ್ಶನ್ ಅವರನ್ನ ಕಾನೂನಿನ ಕುಣಿಕೆಯಿಂದ ಹೊರಗೆ ತರುವಂಥ ಕೆಲಸ ನಾನು ಮಾಡ್ತೀನಿ. ಪ್ರಮುಖವಾಗಿ ಅವರ ಸಿನಿಮಾಗಳನ್ನ ಸಕ್ಸಸ್ ಮಾಡುವಂಥ ಕೆಲಸ ನಂದಾಗುತ್ತೆ. ಅದರ ಜೊತೆಗೆ ಸ್ಯಾಂಡ್ಲ್ವುಡ್ನಲ್ಲಿ ಮತ್ತೆ ದಾಖಲೆಯನ್ನ ಬರೆಯೋದಕ್ಕೆ, ಈ ಹಳೆ ಹಿಸ್ಟರಿಗಳನ್ನ ಸಂಪೂರ್ಣವಾಗಿ ರಿಪೀಟ್ ಮಾಡೋದಕ್ಕೆ ಡೆವಿಲ್ ರೆಡಿ ಆಗಿದೆ ಅನ್ನುವಂಥ ರೀತಿಯಾಗಿ ಅಭಿಮಾನಿಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ನೋಡಿ, ಈಗ 2 ಸಾಂಗ್ಗಳು ಒಂದು ಕಡೆ ಮಿಲಿಯನ್ ವ್ಯೂಸ್ ಅನ್ನ ಪಡೆದಿದೆ. ಪ್ರಮುಖವಾಗಿ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಒಂದು ಸಾಂಗು 18 ಮಿಲಿಯನ್ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ನಿನ್ನೆ ಅಪ್ಲೋಡ್ ಆಗಿರುವಂಥ ಒಂದು ಸಾಂಗು 5.2 ಮಿಲಿಯನ್ ಆಗಿದೆ ಅನ್ನುವಂಥದ್ದು. ಸೊ ಬೇರೆ ಸಾಂಗ್ಗಳು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಟೀಸರ್ ಆಗಿರ್ಬೋದು, ಏನೇ ಒಂದು ಪೋಸ್ಟರ್ ಬಿಟ್ಟರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದು ದರ್ಶನ್ ಅವರ ಒಂದು ನ್ಯೂಸ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಸ್ವಾಮಿ, ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ. ನೋಡಿ, ಈಗಾಗಲೇ ಅಲೋ ಹೋಮರ್ ಅನ್ನುವಂಥ ಎಂಬ ಈ ಸಾಂಗ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಈ ಸಾಂಗ್ ಕೇಳುವ ಮೂಲಕ ಅಭಿಮಾನಿಗಳು ಕೂಡ ಒಂದು ಕಡೆ ಫಿದಾ ಆಗಿದ್ದಾರೆ. ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಹೊತ್ತು, ಹೌದು ಈ ರೀತಿಯಾಗಿ ಹೋಗಬೇಕು, ಈ ರೀತಿಯಾಗಿ ಮಾಡಬೇಕು, ಈ ರೀತಿಯಾಗಿ ಪ್ರಮೋಷನ್ ಮಾಡಬೇಕಾಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸಂಪೂರ್ಣವಾದಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲನ್ನು ವಿಜಯಲಕ್ಷ್ಮಿ ಅವರೇ ಮಾಡ್ತಾ ಇರುವಂಥದ್ದು. ಯಾಕಂದರೆ ಗಂಡನ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ಇವನೇ ನನ್ನ ಗಂಡ, ಸರ್ವಸ್ವ, ಜೀವ, ನನ್ನ ಪ್ರಾಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ವಿಜಯಲಕ್ಷ್ಮಿ ಅವರು ಬದುಕ್ತಾ ಇದ್ದಾರಲ್ಲ, ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ. ಯಾಕೆ ಹೇಳಿ,
ಅತ್ತೆಯ ರೂಪದಲ್ಲಿ ಎಲ್ಲರನ್ನ ಪ್ರಮುಖವಾಗಿ ಅತ್ತಿಗೆ ರೂಪದಲ್ಲಿ ಅಭಿಮಾನಿಗಳು ಕಾಣ್ತಾ ಇದ್ದಾರೆ. ಅದರ ಜೊತೆಗೆ ಸೆಲೆಬ್ರಿಟಿಗಳಿಗೆ ಒಂದು ಕಡೆ ಸಂದೇಶ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ದರ್ಶನ್ ಅವರು ಯಾವಾಗಲೂ ಕೂಡ ಅಭಿಮಾನಿಗಳ ಬಗ್ಗೆ ಭಾಳಷ್ಟು ಕಾಳಜಿಯಿಂದ ಪ್ರೀತಿಯಿಂದ, ಯಾಕಂದರೆ ಇವರು ಹೋದಾಗೆಲ್ಲ ಕೂಡ ಕೇಳ್ತಿರ್ತಾರೆ ಯಾವ ರೀತಿಯಾಗಿದ್ದಾರೆ ಅಭಿಮಾನಿಗಳು, ಏನು ಕತೆ. ಯಾಕಂದರೆ ವಿಜಯಲಕ್ಷ್ಮಿ ಅವರು ಒಂದಿಷ್ಟು ಪರಪನಾಗ್ರಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಸೊ ಯಾವಾಗಲೂ ಕೂಡ ಅವಾಗ ಮಾತು ಹೇಳ್ತಾ ಇದ್ರಂತೆ, ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ ಅಂಥೇಳಿ, ಆತಂದರೆ ಪ್ರಮುಖವಾಗಿ ಆರಾಮಾಗಿರ ಅಂಥೇಳಿ, ನಾನು ಬಂದೇ ಬರ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ದರ್ಶನ್ ಅವರು ಮಾತಾಡ್ತಾ ಇದ್ರಂತೆ. ಒಂದಿಷ್ಟು ಮಾಹಿತಿಗಳು ಬರ್ತಾ ಇತ್ತು. ಸೊ ಇಷ್ಟರ ಮಟ್ಟಿಗೆ ಅಭಿಮಾನಿಗಳಿಗೆ ಖುಷಿ ಪಡಿಸುವಂಥ ಕೆಲಸ ನೋಡಿ. ಅಷ್ಟೇ ಸೆಲೆಬ್ರಿಟಿಗಳು ಹೇಗಿದ್ದಾರೆ ಅಂತ ಕೇಳಿದ್ರೆ ಸಾಕು, ಈಗಲೂ ಕೂಡ ದರ್ಶನ್ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಪ್ರಾಣ ಕೊಡೋದಕ್ಕೂ ಕೂಡ ರೆಡಿ ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ರೀ ದರ್ಶನ್ ಅಂತಂದರೆ. ಸಾಕಷ್ಟು ಜನರಿಗೆ ಜೀವ, ಒಂದು ರೀತಿಯಾಗಿ ಪ್ರಾಣ. ನಿಜವಾಗಲೂ ಕೂಡ ಕಟ್ಟ ಅಭಿಮಾನಿಗಳಂತ ಇರ್ತಲ್ಲ, ಕಟ್ಟ ಫ್ಯಾನ್ಸ್ ಅಂತ ಇರ್ತಲ್ಲ, ಸಾಕಷ್ಟು ಜನ ದರ್ಶನ್ಗಿದ್ದಾರೆ. ಸಾಕಷ್ಟು ಜನ ದರ್ಶನ್ ಅವರ ಒಂದಿಷ್ಟು ಡೆಬಲ್ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ. ಸೊ ಈಗಾಗಲೇ ಗಮನಿಸ್ತಿದ್ವಿ, ವಿಜಯಲಕ್ಷ್ಮಿಯಿಂದ ಅವರು ಪ್ರಮುಖವಾಗಿ ಈ ಡೆವಿಲ್ ಸಿನಿಮಾದ 3ನೇ ಸಾಂಗ್ ಹಾಡಿನ ಬಗ್ಗೆಯೂ ಕೂಡ ಒಂದಿಷ್ಟು ಅಪ್ಡೇಟನ್ನು ಕೊಟ್ಟರು. ಈ ಸಾಂಗ್ ಸಂಪೂರ್ಣವಾಗಿ ನನಗೆ ಒಂದಿಷ್ಟು ತುಂಬ ಅಂತಂದರೆ ತುಂಬ ಇಷ್ಟ ಇದೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಹೇಳಿದಾರಂತೆ. ನೋಡೋಣ ಯಾವ ರೀತಿಯಾಗಿ ಸಿನಿಮಾ ಬರುತ್ತೋ, ಏನು ಕಥೆನೋ ಅನ್ನೋದ್ರ ಬಗ್ಗೆಯೂ ಕೂಡ. ಅದರ ಜೊತೆಗೆ ಈಗ ಡೆವಿಲ್ 3ನೇ ಸಾಂಗ್ ಬಗ್ಗೆ ಒಂದಿಷ್ಟು ಅಭಿಮಾನಿಗಳಿಗೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಅನ್ನುವಂಥ ಒಂದಿಷ್ಟು ಮಾಹಿತಿ. ಯಾಕಂದರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟಿದ್ರಂತೆ. ಆದರೆ ಡಿ ಬಾಸ್ ಅಭಿಮಾನಿಗಳಿಗೆ ಈ ಅಲೋ ಹುಮರ್ ನಿಜವಾಗ್ಲೂ ಕೂಡ ಇಷ್ಟ ಆಯ್ತಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಅಭಿಮಾನಿಗಳಿಗೆ ಅಲೋ ಹುಮರ್ ಒಂದ್ ಕಡೆ ಬೇಜಾರಾಗಿದ್ದು ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆಯೂ ಕೂಡ. ಅವತ್ತಂದ್ರೆ ಸಾಕಷ್ಟು ಅಭಿಮಾನಿಗಳಿಗೆ ಇಷ್ಟ ಆಗಲಿಲ್ಲ, ನಾವು ಬಹಳಷ್ಟು ನಿರೀಕ್ಷೆಯನ್ನ ಮಾಡಿದ್ವಿ, ಅದು ಕೂಡ ಆಗಲಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದಾರಂತೆ. ಅದರ ಜೊತೆಗೆ ಡಿ ಬಾಸ್ ಅಭಿಮಾನಿಗಳು ಬಗ್ಗೆ ಸಾಂಗ್ ಬಗ್ಗೆ ಕೂಡ ಒಂದಿಷ್ಟು ಹೇಳೋದೇನು ಹಾಗಾದ್ರೆ, ನೋಡಿ ಭಾರಿ ನಿರೀಕ್ಷೆಯೊಂದಿಗೆ ಬಿಡುಗಡೆ ಆದಂಥ ಈ ಸಾಂಗು, ಈ ಪ್ರೊಮೋ ನೋಡಿ ನಿರೀಕ್ಷೆಯನ್ನ ಸಾಕಷ್ಟು ಇಟ್ಕೊಂಡಿದ್ರು ಅಭಿಮಾನಿಗಳು. ಆದರೆ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಅಂತಂದ್ರೆ 100ಕ್ಕೆ ಒಂದು 25%, ಒಂದು 10%, ಒಂದು 1% ಅಂತ ಒಂದಿಷ್ಟು ಅಭಿಮಾನಿಗಳು ನಿರೀಕ್ಷೆ ಇಟ್ಟಿರ್ತಾರೆ. ಆ ನಿರೀಕ್ಷೆಗೆ ತಕ್ಕ ಹಾಗೆ ಒಂದ್ ಕಡೆ ಡೆಬಿಲ್ ಚಿತ್ರತಂಡ ಏನಾದರೂ ಕೊಡ್ಲಿಲ್ವಾ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕೆಂದ್ರೆ ಅಭಿಮಾನಿಗಳಲ್ಲೂ ಕೂಡ ಒಂದಿಷ್ಟು ಹೌದಪ್ಪ ಈ ರೀತಿಯಾಗಿ ಒಂದ್ ಕಡೆ ಸಾಂಗ್ ಬಂದರೆ ಚೆನ್ನಾಗಿರ್ತಿತ್ತು, ಇನ್ನೊಂದು ಸ್ವಲ್ಪ ಪ್ರಮೋಷನ್, ಇನ್ನೊಂದು ಸ್ವಲ್ಪ ಏನಾದರೂ ಬೀಡ್ಸ್ ಆಗಿರ್ಬೋದು, ಇನ್ನೂ ಒಂದು ಸ್ವಲ್ಪ ಈ ಸಾಂಗ್ಗೆ ಒಂದಿಷ್ಟು ಬಹಳಷ್ಟು ಮಹತ್ವ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಲೆಕ್ಕಾಚಾರದ ನೋಡಿ ಅಲೋ ಹುಮರ್ ಈ ಸಾಂಗ್ ಇದೆಯಲ್ಲ ನಿಜವಾಗಲೂ ಕೂಡ ಸಾಕಷ್ಟು ಅದ್ಭುತವಾಗಿ, ಯಾಕಂದರೆ ಇಷ್ಟರ ಮಟ್ಟಿಗೆ ಹವಾ ಕ್ರೇಸ್ ಮಾಡುವ ಮೂಲಕ ಇಷ್ಟನ್ನು ಸದ್ದನ್ನು ಮಾಡ್ತಾ ಇದೆ ಅಂತಂದಾಗ ಒಂದಿಷ್ಟು ಅಭಿಮಾನಿಗಳು ಕೂಡ, ಯಾಕಂದರೆ ಕಟ್ ಆಫ್ ಫ್ಯಾನ್ಸ್ ಇರ್ತಾರಲ್ಲ, ಸಾಕಷ್ಟು ರೀತಿಯಾಗಿ ಅವರನ್ನು ಫಾಲೋ ಮಾಡೋರು ಇರ್ತಾರೆ. ನೋಡಿ ದರ್ಶನ್ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಈ ಸಿನಿಮಾ ಹಿಂಗೆ ಬರಬೇಕಾಗಿತ್ತು, ಈ ಸಾಂಗ್ ಹಿಂಗೆ ಬರಬೇಕಾಗಿತ್ತು ಅಂತಂದ್ರೆ ಸಜೆಷನ್ ಕೊಡೋರು ಇರ್ತಾರೆ. ಒಂದಿಷ್ಟು ಜನ ಇಲ್ಲ ಈ ಸಿನಿಮಾ ಅಂತಂದ್ರೆ ದರ್ಶನ್ ಏನ್ ಮಾಡಿದ್ರು ಕೂಡ ಒಳ್ಳೇದು ಅನ್ನುವಂಥ ಅಭಿಮಾನಿಗಳು ಕೂಡ ಇಲ್ಲ. ಯಾಕೆ ಅಂತಂದರೆ ಅವ್ರು ಏನಾದರೂ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಹೌದು ನಮ್ಮ ಬಾಸ್ ಒಂದು ಕಡೆ ತಪ್ಪು ಮಾಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಅಥವಾ ದರ್ಶನ್ ಅವರು ಒಂದಿಷ್ಟು ತಪ್ಪು ಮಾಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಸಿನಿಮಾ ಬಗ್ಗೆ ಆಗಿರ್ಬೋದು, ಸಾಂಗ್ ಬಗ್ಗೆ ಆಗಿರ್ಬೋದು ಈಗಲೂ ಕೂಡ ನೇರ ಹೇಳುವಂಥ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ. ಸೊ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಈ ಸಾಂಗ್ ಯಾವ ರೀತಿಯಾಗಿ ಅನಿಸಿದೆ ಹಾಗಾದರೆ, ಒಂದಿಷ್ಟು ಈ ಪ್ರೋಮೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ, ಈ ಸಾಂಗ್ ಒಂದಿಷ್ಟು ಟೀಸರ್ ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಭಾಳಷ್ಟು ನಿರೀಕ್ಷೆಯನ್ನು ಹುಟ್ಟಿತಂತೆ. ಬಟ್ ಒಂದಿಷ್ಟು ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆ ಆಗಿದೆ ಅನ್ನುವಂಥದ್ದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಿಲ್ಲ, ಬಹಳ ಅದ್ಭುತವಾದಂಥ ಸಿನಿಮಾಗಾಗಿ ನಾವು ಕಾಯ್ತಾ ಇದ್ದೀವಿ. ಬಟ್ ಈ ಸಾಂಗಲ್ಲಿ ಏನಾದರೂ ಒಂದಿಷ್ಟು ವೇರಿಯೇಷನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಂದು ಸ್ವಲ್ಪ ಏನಾದರೂ ಒಂದಿಷ್ಟು ಮ್ಯೂಸಿಕ್ ಬೇರೆ ರೀತಿಯಾಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ಬೇರೆ ಬೇರೆ ಅಭಿಮಾನಿಗಳ ತಮ್ಮ ಅಭಿಪ್ರಾಯವನ್ನು ಒಂದಿಷ್ಟು ವ್ಯಕ್ತಪಡಿಸ್ತಾ ಇರುವಂಥದ್ದು.